ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ UCO ಬ್ಯಾಂಕ್ ಇಂದ ಕರೆದಿರುವಂತಹ ಪೋಸ್ಟ್ ನ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? UCO ಅಂತ ಸರ್ಚ್ ಮಾಡಿದ್ರೆ ಸಾಕು. ನೋಡಿ, UCO ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಪೋಸ್ಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಈ ಒಂದು ವೆಬ್ಸೈಟ್ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬಂದು ನೀವು UCO ಬ್ಯಾಂಕ್ ಅಂತ ಸರ್ಚ್ ಮಾಡಿದ ತಕ್ಷಣ ರಿಕ್ರೂಟ್ಮೆಂಟ್ 2025, ಓಕೆನಾ, 250 ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಆಲ್ ಇಂಡಿಯಾ ಪೋಸ್ಟ್ ಇರುತ್ತೆ ಇದು. ಓಕೆನಾ? 5 ಫೆಬ್ರವರಿ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ? ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಆಲ್ ಇಂಡಿಯಾ ಪೋಸ್ಟ್ 48,000 ರೂಪಾಯಿಂದ ಹಿಡಿದು 85,000 ರೂಪಾಯಿವರೆಗೂ ನಿಮಗೆ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ? ಅದಾದ ನಂತರ ನೋಡಿ, ಗುಜರಾತ್ ಅಲ್ಲಿ 57 ಇದೆ, ಮಹಾರಾಷ್ಟ್ರದಲ್ಲಿ 70, ಅಸ್ಸಾಂ ಅಲ್ಲಿ 30, ಕರ್ನಾಟಕ 35, ತ್ರಿಪುರ 13, ಸಿಕ್ಕಿಂ 6, ನಾಗಾಲ್ಯಾಂಡ್ 5, ಮೇಘಾಲಯ 4, ಕೇರಳ 15, ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ 10, ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ಗೆ 5. ಓಕೆನಾ? ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಡಿಗ್ರಿ ಮತ್ತೆ ಗ್ರಾಜುಯೇಷನ್ ಯಾವ್ದಾದ್ರು ಆಗಿರ್ಬೋದು ಸ್ನೇಹಿತರೆ. ಓಕೆನಾ? 20 ಮತ್ತೆ 30 ಏಜ್ ಲಿಮಿಟ್. ಓಕೆನಾ? 20ನೇ ವರ್ಷದಿಂದ ಹಿಡಿದು 30 ವರ್ಷದವರೆಗೂ ಇರೋರು ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. SC ST OBC ಈ ಕೆಟಗರಿ ಇರೋರು ಅಪ್ಲೈ ಮಾಡಬಹುದಾಗಿರುತ್ತೆ. ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಹಾಗೆ PWD ಅವರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಓಕೆನಾ? ಸೊ ಅಪ್ಲಿಕೇಶನ್ ಫೀಸ್ ಏನು ಅಂತ ಹೇಳಿದ್ರೆ, SC ST PWD ಗೆ 175 ರೂಪಾಯಿ ಇದೆ. ಆಲ್ ಅದರ್ ಕ್ಯಾಂಡಿಡೇಟ್ಸ್ 850 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ? ಹೇಗ್ ಸೆಲೆಕ್ಷನ್ ಅಂತ ಹೇಳಿದ್ರೆ, ಎಕ್ಸಾಮ್ ಇರುತ್ತೆ, ಅದ ನಂತರ ಲ್ಯಾಂಗ್ವೇಜ್ ಪ್ರೊವಿಷನ್ಸಿ ಟೆಸ್ಟ್ ಇರುತ್ತೆ, ಅದ ನಂತರ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದನ್ನ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. 5 ಫೆಬ್ರವರಿ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆ ಅಪ್ಲೈ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೋಸ್ಟ್ ಇದೊಂದು ಪೋಸ್ಟ್ ಲಿಂಕ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ನೀವು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ. ಲಾಗಿನ್ ಮಾಡೋಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡಿರ್ಬೇಕು. ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. UCO ಬ್ಯಾಂಕ್ ಲೋಕಲ್ ಬ್ಯಾಂಕ್ ಆಫೀಸರ್ ಕರೆದಿರುವಂತ ಪೋಸ್ಟ್ ಇದ್ದಾರೆ. ಓಕೆನಾ? ಹಾಗೆ ನೀವು ಫುಲ್ ನೋಟಿಫಿಕೇಶನ್ ನೋಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬಂದು ಅಫಿಷಿಯಲ್ ನೋಟಿಫಿಕೇಶನ್ ಏನ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ನೋಡಿ, UCO ಬ್ಯಾಂಕ್ ಆಲ್ ಇಂಡಿಯಾ ಕರೆದಿರುವಂತದ್ದು ಲೋಕಲ್ ಬ್ಯಾಂಕ್ ಆಫೀಸರ್ LBO 2025-26 ಕರೆದಿರೋದು. ಓಕೆನಾ? ಸೊ ಇದ್ರದ್ದು ಲಾಸ್ಟ್ ಬಂದು 5/2/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ನೋಡಿ, ಇದೆಲ್ಲ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದೆ ಅಂತ. 250 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ VI ಗೆ 4 ಪೋಸ್ಟ್ ಇದೆ, HI ಗೆ 2 ಪೋಸ್ಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನೋಡಿ, ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 1 ಅಲ್ಲಿ ಇರುತ್ತೆ. ಇದು 48,000 ಹಿಡಿದು 85,000 ಕೊಡ್ತಾರೆ ಸ್ನೇಹಿತರೆ. HRA TA DA ಎಲ್ಲ ಸೇರ್ಕೊಂಡು. ಓಕೆನಾ? 20 ರಿಂದ 30 ಏಜ್ ಲಿಮಿಟ್ ಇರುತ್ತೆ. ಓಕೆನಾ ಸ್ನೇಹಿತರೆ? ಅದಾದ ನಂತರ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ನೀವು ಏನಾದ್ರು ಫೀಸ್ ಮತ್ತೆ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ರೀಸನಿಂಗ್ ಅಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಇರುತ್ತೆ. 45 ಕ್ವಶನ್ಸ್ 60 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಹಿಂದಿ ಅಂಡ್ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರೆ, 60 ನಿಮಿಷ ಕೊಟ್ಟಿರ್ತಾರೆ. ಓಕೆನಾ? ಜನರಲ್ ಅವೇರ್ನೆಸ್, ಎಕನಾಮಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ 40 ಕ್ವಶನ್ 40 ಮಾರ್ಕ್ಸ್ ಹಿಂದಿ ಇಂಗ್ಲಿಷ್ ಅಲ್ಲಿ ಇರುತ್ತೆ. 35 ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ. ಓಕೆನಾ? ಇಂಗ್ಲಿಷ್ ಬಂದು 35 ಮಾರ್ಕ್ಸ್ ಗೆ 40 ಮಾರ್ಕ್ಸ್ ಇರುತ್ತೆ. 35 ಕ್ವಶನ್ಸ್ 40 ನಿಮಿಷ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ 35 ಕ್ವಶನ್ಸ್ 60 ಮಾರ್ಕ್ಸ್ ಕೊಡ್ತಾರೆ. 45 ನಿಮಿಷದವರೆಗೂ ಕೊಡ್ತಾರೆ ಸ್ನೇಹಿತರೆ. ಟೋಟಲ್ 3 ಅವರ್ ಎಕ್ಸಾಮ್ ಇರುತ್ತೆ. 200 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಇದಕ್ಕೆ. ಓಕೆನಾ? ಸೊ ಇದ್ರದ್ದು ನೀವು ಡಾಕ್ಯುಮೆಂಟ್ ಏನೇನ್ ಬೇಕು ಅಂತ ಹೇಳಿದ್ರೆ, ನಿಮ್ಮ ಆಧಾರ್ ಕಾರ್ಡು, ಮತ್ತೆ ನೀವು 10th ಮಾರ್ಕ್ಸ್ ಕಾರ್ಡ್, 12th ಡಿಗ್ರಿ ಏನು ಮಾರ್ಕ್ಸ್ ಕಾರ್ಡ್ ಇದಾವೆ ಡಿಗ್ರಿ ವರ್ಗುನು, ಆ ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ಇರಬೇಕಾಗಿರುತ್ತೆ. ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಮತ್ತೆ ಯಾವ್ದಾದ್ರು ರಿಸರ್ವೇಶನ್ ತಗೊಳ್ತಾ ಇದ್ರೆ ರಿಸರ್ವೇಶನ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್, ಈ ರೀತಿ ಪ್ರತಿಯೊಂದು ಸರ್ಟಿಫಿಕೇಟ್ ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ. ಓಕೆನಾ? ಅದಾದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನಿಮ್ಗೆ ವ್ಯಾಲಿಡ್ ಕಾಲ್ ಲೆಟರ್ ಬರುತ್ತೆ. ಕಾಲ್ ಲೆಟರ್ ಬಂದಿದ ತಕ್ಷಣ ನೀವು ಚೆಕ್ ಮಾಡ್ಕೊಂಡು ಯಾವ ಎಕ್ಸಾಮ್ ಎಲ್ಲಿರೋದು ಏನು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ? ಅದಾದ ನಂತರ ನೀವು ಎಕ್ಸಾಮ್ ಬರೆಯುವಾಗ 3 ಅವರ್ಸ್ ಎಕ್ಸಾಮ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. 1/4 0.25 ಮಾರ್ಕ್ಸ್ ಕಟ್ ಆಗುತ್ತೆ ಸ್ನೇಹಿತರೆ. 1 ಮಾರ್ಕ್ಸ್ ಕಟ್ ಆಗುತ್ತೆ 4 ಕ್ವಶನ್ ರಾಂಗ್ ಆದ್ರೆ. ಓಕೆನಾ? ಸೊ ಇದಿಷ್ಟು ಆದ ನಂತರ ಸ್ಕೋರ್ಸ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಸ್ಕೋರ್ಸ್ ಕಟ್ ಆಫ್ ಲಿಸ್ಟ್ ಬಿಡ್ತಾರೆ. ಕಟ್ ಆಫ್ ಲಿಸ್ಟ್ ಅಲ್ಲಿ ನಿಮ್ಗೆ ಸೆಲೆಕ್ಟ್ ಆಗಿದ್ರೆ ನೆಕ್ಸ್ಟ್ ನೀವು ಎಕ್ಸಾಮಿನೇಷನ್ ಸೆಂಟರ್ ಮುಗಿದ ನಂತರ ಟ್ರೈನಿಂಗ್ ಗೆ ಹೋಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಐಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಇದು ಎಲ್ಲ ಮುಗಿಯುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನೀವು ಲ್ಯಾಂಗ್ವೇಜ್ ಪ್ರೊವಿಷನ್ಸಿ ಟೆಸ್ಟ್ ಕೂಡ ಇರುತ್ತೆ. ರೀಡಿಂಗ್ ರೈಟ್ ಅಂಡ್ ಸ್ಪೀಕಿಂಗ್ ಇದ್ರ ಕೂಡ ಟೆಸ್ಟ್ ಕೂಡ ಕೊಡ್ತಾರೆ. ಸೊ ಇದರಲ್ಲಿ ನೀವು ಲೋಕಲ್ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಇರ್ತೀರೋ ಆ ಒಂದು ರಾಜ್ಯದ
ಲ್ಯಾಂಗ್ವೇಜ್ ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಮುಗಿದ ನಂತರ ನೀವು ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಪರ್ಸನಲ್ ಇಂಟರ್ವ್ಯೂ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫುಲ್ ಲಿಸ್ಟ್ ಡಾಕ್ಯುಮೆಂಟ್ ಏನೇನು ತೋರಿಸಿದ್ರಿ ಅದನ್ನೆಲ್ಲ ನೀವು ತಗೊಂಡು ಬರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಏನಾದ್ರು ಸಜೆಷನ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಣ. ಓಕೆನಾ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಜಾಯ್ನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರು ಡಿಗ್ರಿ ಮಾಡಿದರೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಇದ್ರೆ ಅವರಿಗೆ. ಓಕೆನಾ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ಸಜೆಷನ್ಸ್ ಇತ್ತು ಅಂತಂದ್ರೆ. ಧನ್ಯವಾದಗಳು.